ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಡುತ್ತಿರುವ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ पवन सुत हनुमान की जय श्री राम। भारतीय जनता पक्ष के मैसूर यात्रे के पादयात्रे के मैसूर पादयात्रे के भारतीय जनता पक्ष के भारत माता की मैसूर पादयात्ರೆಗೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದು ಇವತ್ತು ದೇಶದ ಮುಂದೆ ರಾಜ್ಯದ ತಲೆಯನ್ನು ತಗ್ಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನೇರವಾಗಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಧಾನಸಭೆಯಲ್ಲಿ ನೇರವಾಗಿ 100 ಕೋಟಿ ಮೇಲೆ ಹಗರಣ ಆಗಿಲ್ಲ, 87 ಕೋಟಿ ಹಗರಣ ಆಗಿದೆ ಅನ್ನುವಂತಹ ಒಪ್ಪಿಗೆಯನ್ನು ಮುಖ್ಯಮಂತ್ರಿ ಕೊಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಹಗರಣ, ಒಬ್ಬ ದಲಿತ ಅಧಿಕಾರಿ ತನ್ನ ಪ್ರಾಣವನ್ನು ಕಳ್ಕೊಂಡ್ರು ಆ ಹಗರಣದಲ್ಲಿ. ಆದರೆ ಆ ಹಗರಣಕ್ಕೆ ಒಪ್ಕೊಳ್ಳುವಂಥ ಕೆಲಸವನ್ನು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತಾರೆ. 87 ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಮೂಡ ಹಗರಣ ನೇರವಾಗಿ ಅವ್ರ ಕುಟುಂಬ ಭಾಗಿಯಾಗಿದೆ, ನೇರವಾಗಿ. ಯಾಕಂದರೆ 14 ಸೈಟ್ಗಳನ್ನು ಅವರ ಮನೆಯವರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿದೆ. ಅಂದರೆ ನೇರವಾಗಿ ಸಾವಿರಾರು ಕೋಟಿ ಹಗರಣ ಇವತ್ತು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಡೆದಿದೆ. ಅದಕ್ಕೋಸ್ಕರ ಅದರ ಬಗ್ಗೆ ಚರ್ಚೆ ನಡೆಸಬೇಕಂತೇಳಿ ಕಳೆದ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಎಲ್ಲ ಹಿರಿಯರು ಕೇಳ್ಕೊಂಡಾಗ ಯಾವುದೇ ಕಾರಣಕ್ಕೆ ಮೂಡ ಹಗರಣವನ್ನು ನಾವು ವಿಧಾನಸಭೆಯಲ್ಲಿ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ, ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ಹಗಲಿನ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತು. ಅಷ್ಟಕ್ಕೂ ಕೂಡ ಸರ್ಕಾರಕ್ಕೆ ಏನು ಅನಿಸಲಿಲ್ಲ. ಅದಕ್ಕೋಸ್ಕರ ಇವತ್ತು ಯಾವ ಜಾಗದಲ್ಲಿ ಹಗರಣ ಆಗಿದೆ, ಯಾವ ಮೂಡಾದಲ್ಲಿ ಹಗರಣ ಆಗಿದೆ, ಆ ಹಗರಣವನ್ನು ನಾವು ಮೈಸೂರು ಚಲೋ ಮುಖಾಂತರ ರಾಜ್ಯದ ಜನರ, ದೇಶದ ಜನರ ಕಣ್ಮುಂದೆ ಅವರ ಹಗರಣವನ್ನು ತರ್ತೀವಿ ಅನ್ನೋಂಥ ಹೋರಾಟವನ್ನು ನಾಳೆಯಿಂದ ಆರಂಭ ಆಗ್ತಾ ಇದೆ. ನಾಳೆ ಬೆಂಗಳೂರಿನ ಮೈಸೂರು ರೋಡ್ನಿಂದ ಮೈಸೂರುವರೆಗೆ 7 ದಿನದ ಹೋರಾಟ ಆರಂಭ ಆಗ್ತಾ ಇದೆ. ಇವತ್ತು ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಹನುಮಾನ್ ದೇವರ ಪೂಜೆಯನ್ನು ಮಾಡಿ ನಮ್ಮ ಮಂಡಲ ಅಧ್ಯಕ್ಷರು, ನಮ್ಮ ನಿಕಟಪೂರ್ವ ಮಂಡಲ ಅಧ್ಯಕ್ಷರು, ನಮ್ಮ ನಗರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಸುಮಾರು 100 ಜನ ಕಾರ್ಯಕರ್ತರು ಇವತ್ತು ಸ್ವಂತ ವಾಹನಗಳನ್ನು ಮಾಡಿಕೊಂಡು ಇವತ್ತು ಈಗ ನಾವು ಬೆಂಗಳೂರಿಗೆ ಹೊರಟಿದ್ದೇವೆ. ರಾತ್ರಿ ಬೆಂಗಳೂರಿಗೆ ತಲುಪುತ್ತೇವೆ. ನಾಳೆ ಅಲ್ಲಿಂದ ಆರಂಭ ಆಗುವಂತಹ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಸುಮಾರು 10 ತಾರೀಕು ತನಕ ಪಾದಯಾತ್ರೆ ನಡೀತದೆ. ನಾಳೆ ಆರಂಭ ಆಗಿ 10ನೇ ತಾರೀಕಿಗೆ ಮೈಸೂರಿನಲ್ಲಿ ದೊಡ್ಡ ಸಮಾವೇಶ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಇಡೀ ಬೀದರ್ ಜಿಲ್ಲೆಯಿಂದ ಸುಮಾರು 700 ಜನ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 100 ಜನ ಭಾಗವಹಿಸ್ತಾ ಇದ್ದಾರೆ. ಬೀದರ್ದಿಂದ ನಾವು 100 ಜನ ಭಾಗವಹಿಸ್ತಾ ಇದ್ದೀವಿ ಮತ್ತು 100 ಜನ ಕಾರ್ಯಕರ್ತರು ಜಿಲ್ಲೆಯಿಂದ ಸಂಪೂರ್ಣವಾಗಿ ವ್ಯವಸ್ಥಾ ದೃಷ್ಟಿಯಿಂದ ಜೋಡಣೆ ಆಗ್ತಾ ಇದ್ದಾರೆ. ಅಂದರೆ 700 ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಗೆ ಸ್ವಲ್ಪ ಆದ್ರೆ ಮಾನ ಮರ್ಯಾದೆ ಇದ್ರೆ ನೇರವಾಗಿ ನಿಮ್ಮ ಕುಟುಂಬ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ, ನೀವು ರಾಜೀನಾಮೆಯನ್ನು ಕೊಟ್ಟು ಪಾರದರ್ಶಕ CBI ತನಿಖೆಗೆ ಅವಕಾಶ ಮಾಡಿ ಕೊಡಬೇಕನ್ನುವಂಥ ಬೇಡಿಕೆಯನ್ನು ನೀಡ್ತಾ ಇದ್ದೇನೆ. ಹಗರಣ ಮೇಲೆ ಹಗರಣ ಅಂದರೆ ಮೂಡ 3000 ಕೋಟಿ ಹಗರಣ ಆಗಲಿ, ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಆಗಲಿ, ಇದರ ವಿರುದ್ಧ ನಮ್ಮ ಪಕ್ಷದ ಶಾಸಕರೆಲ್ಲರೂ ವಿಧಾನಸಭೆಯಲ್ಲಿ ಚರ್ಚೆಯ ಅವಕಾಶ ಮಾಡಿಕೊಟ್ಟಿಲ್ಲ. ಅದರ ವಿರುದ್ಧ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ, ಎಲ್ಲ ನಾಯಕರ ಆದೇಶ ಮೇರೆಗೆ ನಾವು ಇವತ್ತು ಬೀದರ್ನಿಂದ ಬೆಂಗಳೂರಿಗೆ ಹೊರಟಿದ್ದೀವಿ. ನಾಳೆ ಬೆಂಗಳೂರಿಂದ ಮೈಸೂರಿಗೆ ಏನು ಪಾದಯಾತ್ರೆ ಇದೆ ಅದರಲ್ಲಿ ಪಾಲ್ಗೊಳ್ಳಲು ಇವತ್ತು ಬೀದರ್ ಗ್ರಾಮಾಂತರ ಮತ್ತು ನಗರ ಮಂಡಲದಿಂದ भारत माता
ಕಿ ಭಾರತ್ ಮಾತಾ